ಧಾರಾವಾಹಿ ನನ್ನ ದೇವರು ಅಂತ ಹೆಸರಿಟ್ಟಿದ ಮೇಲೆ ಗೊತ್ತಾಗುತ್ತೆ ದೇವ್ರನ್ನ ಅವ್ರು ಎಷ್ಟು ಇದು ಮಾಡ್ತಿದ್ದಾರಂತೆ. ನನಗೆ ಒಂದು ಅದ್ಭುತವಾದ ಪಾತ್ರಗಳನ್ನು ಕೊಟ್ಟಿದ್ದಾರೆ. ಆ ಪಾತ್ರನ ನಿಭಾಯಿಸಬೇಕು, ಕನ್ನಡಿಗರ ಮನಸ್ಸಿಗೆ ನಾನು ಹೋಗಬೇಕು, 6 ಕೋಟಿ ಕನ್ನಡಿಗರ ಆಶೀರ್ವಾದ ಪಡಿಬೇಕು. ಅವರು ಒಪ್ಪಿದ್ರೆ ಅಭಿಮಾನಿಗಳ ದೇವರು ಅಂತ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ. ಅದು 100ಕ್ಕೆ 100 ಸತ್ಯ. ಅಭಿಮಾನಿಗಳು ಒಪ್ಪಿದ್ರೇ ನಮಗೆ ಶ್ರೇಯಸ್ಸು, ಆಶೀರ್ವಾದ ಸಿಗುತ್ತೆ. ನನಗೂ ಒಂದು ಉತ್ತಮವಾದ ಪಾತ್ರನ ಕೊಟ್ಟಿದ್ದಾರೆ. ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನೋ ಗೊತ್ತಿಲ್ಲ. ನೀವು ಮೆಚ್ಚಿ ಆಶೀರ್ವಾದ ಮಾಡಬೇಕು ಅಷ್ಟೇ. ಯಾವ ಪಾತ್ರ? ನನಗೆ ರಾಜಮಾತೆ ರಾಜಮ್ಮನವರು ಅಂತ ಒಂದು ದೊಡ್ಡ ಮಂಥನದ ಮಹಿಳೆ. ಒಂದು ಆ ಮನೆಯನ್ನು ಹೇಗೆ ಮೇಂಟೈನ್ ಮಾಡ್ತಾರೆ, ಆ ಮನೇಲಿ ಏನೇನು ಕತೆಗಳು ನಡೆಯುತ್ತೆ, ಎಲ್ಲಿ ರಾಜಕೀಯ ಇರುತ್ತೆ, ಮನೆ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಯಾರನ್ನು ಎಲ್ಲಿಡಬೇಕು, ಯಾರನ್ನು ಹೇಗೆ ನಿಭಾಯಿಸಬೇಕು, ಮಗನ ಭವಿಷ್ಯದ ಬಗ್ಗೆ ಹೇಗೆ ಗಮನ ಕೊಡಬೇಕು, ಮಗನಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯ ಬೇಕು ಅಂತ ಹೇಳಿ ಚಿಂತನೆ ಮಾಡೋ ತಾಯಿ ಕ್ಯಾರೆಕ್ಟರ್. ರೀಲು ರಿಯಲ್ ಎರಡು ಕಡೆನೂ ಮಾಡಲೇಬೇಕಲ್ಲಮ್ಮ. ತಾಯಿಯಾಗಿ ರಿಯಲಲ್ಲೂ ಮಾಡಬೇಕು, ರೀಲಲ್ಲೂ ಮಾಡಬೇಕು. ಸೊ ಅದು ಮಾಡಲೇಬೇಕು. ಐ ಹ್ಯಾವ್ ಟು ಡೂ. ನನ್ನ ಕರ್ತವ್ಯ ಅದು. ಇಲ್ಲ, ಇನ್ನೂ ಏನು ಫಿಕ್ಸ್ ಮಾಡಿಲ್ಲ. ಡೇಟು ಗೀಟು ಎಲ್ಲ ಫಿಕ್ಸ್ ಮಾಡಿಲ್ಲ. ತರುಣ ಎಲ್ಲ ಮಾಡ್ತಾನೆ. ಅವನು ಅಷ್ಟು ದೊಡ್ಡ ಒಂದು ನಿರ್ದೇಶ ಆಗಿರುವಾಗ ನಿಮ್ಮನ್ನೆಲ್ಲ ಬಿಟ್ಟಂತೂ ಮಾಡೋಕ್ಕಾಗಲ್ಲ. ನೀವೆಲ್ಲ ಬೇಕೇ ಬೇಕು ನಮಗೆ. ಸೊ ಹಾಗಾಗಿ ನಿಮಗೆ ಅವನೇ ಒಂದು ಏನದು ಅದ್ಭುತವಾದ ಒಂದು ಬಾಂಬ್ ಸಿಡಿಸ್ತಾನೆ, ನಾನು ಹಿಂಗೆ ಮದುವೆ ಆಗ್ತೀನಿ ಅಂತ. ಸೊ ಅಲ್ಲಿವರೆಗೂ ವೇಟ್ ಮಾಡ್ರಪ್ಪ. ನನಗೆ ನಾನು ಹೇಳಿದ್ನಲ್ಲ, ದಾರಿಯಲ್ಲಿ ಇರೋ ಹುಡುಗಿನ ಕರ್ಕೊಂಬಂದು ಇಷ್ಟಪಟ್ಟಿದ್ದೀನಿ ಅಂದರೆ ನಾವು ಕಣ್ಣು ಮುಚ್ಕೊಂಡು ಜೈ ಅಂತೀನಿ. ಹಾಂ, ಕೇಳಿ ಬರ್ತಾ ಇದೆ. ನಂಗೆ ಸಂತೋಷ. ಅವನು ಯಾರನ್ನ ಮದುವೆ ಆದರೂ ಸಂತೋಷ. ಇಲ್ಲ, ಇನ್ನೂ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಹಲವು ವರ್ಷಗಳಿಂದ ಸೀರಿಯಲ್ಗೆ ಬಂದಿದ್ದೀನಿ. ವರ್ಷಗಳಾದ್ಮೇಲೆ ಏನು ಕರೋನಾ ಆದಮೇಲೆ ಬಂದಿಲ್ಲ. ನಾನು ಡ್ರಾಮಕ್ಕೂ ಹೋಗ್ತಾ ಇಲ್ಲ. ಸೊ ಡ್ರಾಮಾಗಳು ಈಗ ಮನೋರಂಜನೆ ಮನೆಗೆ ಬಂದಿರೋದ್ರಿಂದ ಥಿಯೇಟ್ರಿಗೆ ಬಂದು ನಾಟಕ ನೋಡೋಕ್ಕೆ ಸ್ವಲ್ಪ ಕಮ್ಮಿ. ಏನಿದ್ರು ಉತ್ತರ ಕರ್ನಾಟಕ ಜನನೇ ನಾಟಕಗಳನ್ನು ನೋಡೋದು. ಬಟ್ ಈಗ ಸೀರಿಯಲ್ಗೆ ಶ್ರುತಿ ಅಮ್ಮ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಬಂದಿದ್ದೀನಿ ಅಷ್ಟೇ. ಅವರು ಮಹಾನಟಿ ಒಳಗೆ ಮಹಾನಟನಾಗಿ ಅವನು ಅದ್ಭುತವಾಗಿದ್ದಾನೆ. ಸೊ ಮಹಾನಟಿ ಬ್ಯುಸಿ ಇದ್ದಾನೆ. ಇನ್ನು 2 ಎಪಿಸೋಡನ್ನೇ ಇರಬೇಕು ಅಂದ್ಕೊಳ್ತೀನಿ. ನಾಳೆನೂ ನಾಡಿದ್ದು ಶೂಟಿಂಗ್ ಇದೆ ಅವನಿಗೆ. ಸೊ ಹೋಗ್ತಾನೆ. ಇಲ್ಲಪ್ಪ, ಛತ್ರಗಳು ಸಿಗಬೇಕಲ್ಲ. ಹೌದು ಹೌದು, ಹಂಗೆ ಮಾಡ್ತಾರೆ. ಇಲ್ಲ, ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ. ತರುಣ ಹೇಳ್ತಾನೆ ಎಲ್ಲನೂ. ಬೆಳವಣಿಗೆ ಬಗ್ಗೆ ಏನು ಹೇಳ್ತಾನೆ? ಏನಪ್ಪ, ದೇವರು ಆ ರಂಗದೇವತೆ ಆಶೀರ್ವಾದ ಮಾಡಿದ್ದಾಳೆ. ಆ ಚಿತ್ರರಂಗದಲ್ಲಿ ಬೆಳೀತಾ ಇದ್ದಾರೆ. ಅಭಿಮಾನಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಸುಧೀರ್ ಅವರು ಹಾಗೆ 35 ವರ್ಷದಲ್ಲಿ ಅವರು ನಿರಂತರ ರಂಗಭೂಮಿ ಬಿಟ್ಟಾದ್ಮೇಲೆ ಚಲನಚಿತ್ರದಲ್ಲಿ ಸುಮ್ಮನೆ ಒಂದು ಎಸ್ ಬಾಸ್ ನೋ ಬಾಸ್ ಅನ್ನೋ ಪಾತ್ರಕ್ಕೆ ಬಂದು ಆಮೇಲೆ ರಾಮಲಕ್ಷ್ಮಣ ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿ 286 ಸಿನಿಮಾಗಳಲ್ಲಿ ಮಾಡಿದ್ದಾರೆ ಸುಧೀರ್ ಅವರು. ಆದರೆ ಅವ್ರಿಗೊಂದು ಅವಾರ್ಡ್ ಬಂದಿಲ್ಲ ಅಂತ ಯಾವಾಗಲೂ ಬೇಸರ ಮಾಡ್ಕೊಳ್ತಾ ಇದ್ರು. ಸೊ ಅಂಥ ಅದ್ಭುತವಾದ ನಮ್ಮ ಮಕ್ಕಳು ಇವತ್ತು ಚಿತ್ರರಂಗದಲ್ಲಿ ಮೆರಿತಾ ಇದ್ದಾರೆ ಅಂದರೆ ನನಗೆ ಹೆಮ್ಮೆ. ಬಟ್ ನಾನು ಯಾವುದು ಕನಸು ಕಾಣಲ್ಲ. ನನ್ನ ಮಕ್ಕಳು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಕನಸು ಕಾಣೋಲ್ಲ. ಆಶೀರ್ವಾದ ಮಾಡಿದಾಳ ರಂಗದಾಯಿಯ ರಂಗಭೂಮಿ. ನಾನು ಸಂತೋಷ ಪಡ್ತೀನಿ ಅಷ್ಟೇ. ಈ ಥರದ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ತರುಣ್ ಅವ್ರು ಏನಾದರೂ ನಿಮ್ಗೆ ಐಡಿಯಾ ಇದೆ? ಅವನು ನಿರ್ದೇಶಕ ಆಗ್ತಾನಂತ ಕನಸೇ ಕಂಡವಳಲ್ಲ ನಾನು. ಅವನೇನೋ ಆಫೀಸಲ್ಲಿ ಒಂದು ಕ್ಲರ್ಕು, ಏನೋ ಒಂದು ಇಂಜಿನಿಯರ್ ಮಾಡಿಕೊಂಡು ಒಂದೆಲ್ಲರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಂತ ಆ ಫೀಲ್ಡಿಗೆ ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಅವನು ಇಷ್ಟು ದೊಡ್ಡ ಫೀಲ್ಡಿಗೆ ಬರ್ತಾನೆ, ಇಷ್ಟು ಜನರ ಆಶೀರ್ವಾದ ಪಡಿತಾನೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮತ್ತೊಮ್ಮೆ ಮಗನ ಡೈರೆಕ್ಷನ್ ಸಿನಿಮಾದಲ್ಲಿ ಯಾವಾಗ ಆ್ಯಕ್ಟ್ ಮಾಡ್ತಾರೆ? ಅವ್ರು ಕೊಟ್ಟರೆ ಮಾಡ್ತೀನಿ, ಅವ್ರು ಕೊಡಲಿಲ್ಲ ಅದನ್ನು ಏನು ಮಾಡಲಪ್ಪ. ನೀವು ಕೇಳಲ್ವಾ? ತಾಯಿಗೆ ಒಂದು ಕ್ಯಾರೆಕ್ಟರ್ ಕೊಡಲ್ಲ? ಆ ಥರ ಎಲ್ಲ ಇಲ್ಲ. ಆ ಪಾತ್ರ ನನಗೆ ಸೂಟ್ ಆಗುತ್ತೆ ಅಂತ ಗೊತ್ತಾದರೆ ಅವನೇ ಕರೆದು ಆ ಪಾತ್ರ ಮಾಡಿಸಿ ಸಾಯಂಕಾಲ ಒಂದು ಕವರ್ ಕೊಡ್ತಾರೆ ನನಗೆ. ಏನು ಅಂತ ನೋಡಿದ್ರೆ ನನ್ನ ಪೇಮೆಂಟು. ಸಿಂಧೂರ ಲಕ್ಷ್ಮಣ ಬರುತ್ತಾ? ಬರುತ್ತೆ. ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಈಗ ನೋಡಪ್ಪ, ಈಗ ಕಾಟೇರ ಅಂತ ಅದ್ಭುತವಾದ ಸಿನಿಮಾ ಅವ್ನು ಕೊಟ್ಟಿರುವಾಗ ಅದಕ್ಕಿಂತ ಅದ್ಭುತವಾದ ಸಿನಿಮಾನೇ ಕೊಡಬೇಕಲ್ವ. ಲಕ್ಷ್ಮಣ ವೀರ ಸಿಂಧೂರು ಲಕ್ಷ್ಮಣ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ. ಅದು ಇದನ್ನು ಮೀರಿಸುವಂಥ ಚಿತ್ರ ಆಗಬೇಕಲ್ಲ. ಅಮ್ಮ, ಸಿಂಧೂರ ಲಕ್ಷ್ಮಣ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ದರ್ಶನ್ ಸರ್. ಈಗ ಸದ್ಯದ ಪರಿಸ್ಥಿತಿ ಲಕ್ಷ್ಮಣನಿಗೆ ಮಾಡೋ ಯೋಗ ಯಾರಿಗಿದೆಯೋ ಯಾರಿಗೆ ಗೊತ್ತು.
ಅಲ್ವಾ? ಅಲ್ಲ ತುಂಬ ಅತಿ ದೊಡ್ಡ ಹೆಸರು ಕೇಳಿ ಬಂದಿತ್ತು ದರ್ಶನ್ ಸರ್. ಹೌದು, ಮಾಡಬಹುದು ಮುಂದಿನ ದಿನಗಳಲ್ಲಿ.